ಮನೆಯಲ್ಲಿ ಗಂಡ್ಮಕ್ಳು ದುಡಿಲಿಲ್ಲ ಅಂದ್ರೆ 3 ಕಾಸಿಗೂ ಮರ್ಯಾದೆ ಕೊಡಲ್ಲ ಅಂತಾರೆ, ಅದು ನಿಜನಾ? एक रुपया भी नहीं कमाया. ಈ ಸ್ಟೋರಿನ ಕೇಳಿ ನಿಮ್ಗೆ ಅರ್ಥ ಆಗುತ್ತೆ. ಮೇರಿ ಕೋಮ್ ಆಪ್ಕಿ ಅದಾಲತ್ ಅನ್ನುವಂತ ಒಂದು ಪ್ರೋಗ್ರಾಮ್ಗೆ ಹೋಗಿರ್ತಾರೆ. ಅಲ್ಲಿ ತನ್ನ ಡೈವೋರ್ಸ್ ಆಗಿರುವಂತ ಗಂಡನ ಬಗ್ಗೆ ಈ ರೀತಿನ ಮಾತಾಡೋದು. ಆತ ನನ್ನ ದುಡ್ಡಲ್ಲಿ ಬದುಕ್ತಿದ್ದ, 1 ರೂಪಾಯಿ ದುಡಿತಿರ್ಲಿಲ್ಲ, ಫುಟ್ಬಾಲ್ ಎಲ್ಲ ಒಂದು ಗೇಮ್, ಬೀದಿಲೂ ಆಟ ಆಡ್ತಾರೆ ಅಂತ. एक रुपया भी नहीं कमाया, तो सुबह शाम सोते रहते हैं. कुछ भी सक्सेसफुल करियर है ही नहीं. गली गली में फुटबॉल खेलते हैं, आप लोग भी खेलते हैं ना. लड़की का कमाई खा के बैठ सकता है. ಇದೇ ಮೇರಿ ಕೋಮು ಮದ್ವೆ ಆಗಿ ಎಲ್ಲ ಚೆನ್ನಾಗಿ ನಡಿಬೇಕಾದ್ರೆ ತನ್ನ ಗಂಡನನ್ನ ಹಾಡಿ ಹೊಗಳುತ್ತಾರೆ. Of course, my husband is always supporting me. ನನ್ನ ಮಕ್ಕಳು ನೋಡ್ಕೊಂತಾ ಇರೋದು ಇವ್ರೆ, ನನ್ನ ಸಂಸಾರನ ಸಾಕ್ತಾ ಇರೋದು ಇವ್ರೆ, ಮನೆ ಒಳಗಡೆ ಎಲ್ಲಾ ವಿಷಯಗಳನ್ನ ನೋಡ್ಕೊಂತಾ ಇರೋದು ಇವ್ರೆ ಅಂತ. ರಿಲೇಶನ್ಶಿಪ್ ಚೆನ್ನಾಗಿದ್ದಾಗ ಎಲ್ಲ ಚೆನ್ನಾಗಿದ್ದ ಅವ್ರನ್ನ ಹಾಡಿ ಹೊಗಳೋದು, ಅಲ್ಲಿಂದ ಆಚೆಗೆ ಬಂದ ಮೇಲೆ ಅವ್ರನ್ನ ತೆಗಳೋದು, ಇದಕ್ಕೇನಂತಾರೆ ಗೊತ್ತಾ? ನಿಯತ್ತು ಇಲ್ದೆ ಇರೋರು. ಸೊ ದ ಮಾರಲ್ ಆಫ್ ದ ಸ್ಟೋರಿ ಇಸ್, ಗಂಡ್ಮಕ್ಳ ಸ್ವಲ್ಪ ಸೀರಿಯಸ್ ಆಗಿ ಕೇಳಿಸ್ಕೊಳ್ರಿ. ನೀವೆಷ್ಟೇ ಒಳ್ಳೆಯವರಾಗಿರಿ, ನಿಮ್ಮ ಮೆದೆಲಿ ಎಷ್ಟೇ ನೋವನ್ನ ಬಚ್ಚಿಟ್ಕೊಂಡಿರಿ, ನಿಮ್ಮ ಕಣ್ಣೀರನ್ನ ಒತ್ತಿಟ್ಕೊಂಡಿರಿ, ನೀವು ಹೆಗ್ಲ ಮೇಲೆ ಎಷ್ಟೇ ಭಾರನ ಒತ್ತಿಟ್ಕೊಂಡು ಎಷ್ಟೇ ದೂರ ನಡೆದ್ರು, ಯಾರಿಗೋಸ್ಕರ ಎಷ್ಟೇ ತ್ಯಾಗ ಮಾಡಿದ್ರು, ನಿಮಗೆ ಕೇಳುವಂಥ ಒಂದೇ ಪ್ರಶ್ನೆ, ಎಷ್ಟು ದುಡಿತಾ ಇದೆಯಾ ಅಂತ. ಅಕಸ್ಮಾತ್ ನೀವು ದುಡಿತಿಲ್ಲ ಅಂದರೆ ಸ್ವಂತ ಮನೆಯವರೇ ನಿಮಗೆ ಕೊಡುವಂಥ ರೆಸ್ಪೆಕ್ಟ್ನ ಕೊಡೋದಿಲ್ಲ. ಅದಕ್ಕೆ ಏನಾದರೂ ಒಂದಷ್ಟು ಸ್ಕಿಲ್ಸ್ಗಳನ್ನ ಬೆಳೆಸ್ಕೊಂಡು ಕೆಲಸ ಮಾಡೋದನ್ನ ಕಲೀರಿ. ದುಡಿಮೆ ಇದ್ರೇ ಮರ್ಯಾದೆ. Hope you understand.